ನಮ್ಮ ಮನೆಯಿಂದ ಒಂದು ಗ್ಯಾಸ್ ಉಳಿಸಿದ್ರೆ ಇನ್ನೊಬ್ರು ಕಷ್ಟಕ್ಕೆ ಇನ್ನೊಂದು ಗ್ಯಾಸ್ ಉಪಯೋಗ ಆಗುತ್ತೆ. ಈಗ ಉಳ್ಳಿಕಾಯಿ ಬೇಯಬೇಕು, ಉಳ್ಳಿಕಾಯಿ ಕ್ಯಾರೆಟ್ ಒಂದ್ಸಲ ಬೇಯಬೇಕು, ಇವು ಆಮೇಲೆ ಬೇಯಬೇಕು. ರುಬ್ಬದ್ ಮರ್ತಾ ಇತ್ತ ಜ್ಞಾಪಕ ಆಯ್ತವೆ. ಯಾಕೆ ನಿಮ್ಮನ್ನು ರುಬ್ತಿರ್ತೀನಲ್ಲ ಅವಾಗ ಮಿಕ್ಸ್ ಮಾಡ್ಕೊಂಡು ಸರಿವಿರೆ ಬೆಳಗೋಕ್ ಈಸಿ ಆಗುತ್ತೆ. ಈ ಮನೇಲಿ ಬಸಿ ಆಗುತ್ತಲ್ಲ. ಬಾಳೆ ಎಲೆ ತಂದಿದ್ರೆ ಜಗಳಾಡೋ ವಯಸ್ಸಿಗೆ ಬರ್ತವೆ. ಬರೇ ಅಡಿಕೆ ತೆಂಗು ಅವನ್ನೇ ತಿನ್ಕೊಬೇಕಷ್ಟೇ. ಮೊದಲು ಈ ತರ ತಿಂಡಿ ಅಡಿಗೆ ಮಾಡ್ಲಿ ಅಂತ ನಮ್ಮ ಮನೆ ಬರ್ಕೆ ಕರೆಂಟು ಕೈ ಕೊಟ್ಟೈತೆ. ಹಾಯ್ ಫ್ರೆಂಡ್ಸ್, ಎಲ್ರು ಹೇಗಿದ್ದೀರಾ? ನಾನಂತೂ ಸ್ವಲ್ಪ ಬೇಜಾರಲ್ಲಿದ್ದೀನಿ. ಯಾಕಂತಂದ್ರೆ ರಾತ್ರಿನೇ ಗ್ಯಾಸ್ ಕೈ ಕೊಡ್ತು. ರಾತ್ರಿ ಇನ್ನೇನು ಮುದ್ದೆ ಫೈನಲ್ ಅಂತ ಬಂದಿತ್ತು. ಇದ್ದಿದ್ರೆ ಇನ್ನೊಂದು 2 ನಿಮಿಷ ಇರಬೇಕಿತ್ತು. ಆ ಹಂತದಲ್ಲಿ ಗ್ಯಾಸ್ ಡಮಾರ ಆಯ್ತು. ಏನೋ ಹಂಗೋ ಹಿಂಗೋ ಅದನ್ನೇ ಊಟ ಮಾಡ್ಕೊಂಡು ಬಿಟ್ವಿ. ಈಗಂತೂ ಈ ಥರದ್ದು ಜೀವನಕ್ಕೆ ಹೊಂದ್ಕೊಂಡು ಗ್ಯಾಸ್ ಮುಗ್ದೋಗಿದ್ದು ಅಷ್ಟು ಬೇಜಾರಾಗಲಿಲ್ಲ. ಯಾಕಂತಂದರೆ ಅವಾಗ ಬುಕ್ ಮಾಡಿದರೆ ಬೆಳಗ್ಗೆ ಬರೋದು. ಇವಾಗ ಅಲ್ಲಿ ಯುದ್ಧ ನಡೀತಾ ಇರೋದ್ರಿಂದ ನಮಗೆ ಇಲ್ಲಿ ಗ್ಯಾಸ್ ಬುಕ್ ಆಗ್ತಾ ಇಲ್ಲ. ಅದು ಸಮಸ್ಯೆ ಆಗಿದ್ದು. ನಮ್ಮ ಮನೆಯವ್ರಿಗೆ ಅವಾಗಲೇ ಬುಕ್ ಮಾಡಿ ಅಂತ ಅಂದೆ. ಅವ್ರು ಬುಕ್ ಮಾಡೋಕ್ಕೆ ಹೋದ್ರು ತಗೊತಿಲ್ಲ. ಇದಾಗಿರೋದು ಅಂದರೆ ನಂದು ಇದು ಗುರುವಾರ ವ್ಲಾಗು. ಬುಧವಾರ ನೈಟ್ ಹಂಗಾಯ್ತು. ಬುಧವಾರ ನೈಟ್ ಬುಕ್ ಮಾಡೋಕ್ಕೆ ಹೋದ್ರೆ ಗ್ಯಾಸ್ಗಳು ತಗೊಂತಿಲ್ಲ. ಯಾರಾದ್ರೂ ತೊಗೊಂಬಂದು ಉಪಯೋಗಿಸೋಣ, ಅವ್ರಿಗೆ ತಂದು ಕೊಡೋಣ ಅಂದರೆ ಬುಕ್ ಆಗುತ್ತೋ ಆಗಲ್ವಾ, ಅವ್ರಿಗೆ ನಾನು ತಂದು ಕೊಡೋಕ್ಕಾಗುತ್ತೋ ಆಗಲ್ವಾ. ಅದರಿಂದ ಹೆಂಗಾಗುತ್ತೆ ಅಂದರೆ ಇದು ನಾವು ಹಂಗೆ ಅದೇ ಜೀವನ ಮಾಡ್ಕೊಂಬಂದಿದ್ರೆ ಇಷ್ಟು ಬೇಜಾರಾಗ್ತಿರ್ಲಿಲ್ಲ. ನಾನು ಹೋಗ್ಲಿ ವಿಡಿಯೋದಲ್ಲೆಲ್ಲ ತೋರಿಸಿದ್ದೀನಿ. ಅದೆಲ್ಲ ತೋರಿಸಿರೋದು ನಾನು ಫಿಕ್ಸ್ ಆಗಿ ಸಿಂಪಲ್ ಅಡುಗೆಗಳನ್ನ. ಈ ಡೈಲಿ ಈಗ ಒಗ್ಗರಣೆ ಮಾಡೋದ್ರಿಂದ ಹಿಡಿದು ಕಾಫಿಯಿಂದ ಹಿಡಿದು ಎಲ್ಲದನ್ನೂ ಆ ಒಲೆ ಮೇಲೆ ಮಾಡಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ. ಇಲ್ಲಾಂದರೆ ನಾವು ಅದನ್ನೆಲ್ಲ ನಾನು ಹೇಳಿದೆ ನಮ್ಮ ಮನೆಯವ್ರಿಗೆ. ಮನೆ ಕಟ್ಟಬೇಕಾದ್ರೆ ನಾವು ಹಳ್ಳಿಯವರು ಆಳು ಕಾಳು ಬರ್ತಿರ್ತಾರೆ, ಒಂದು ಅಡುಗೆ ಮನೆ ಥರ ಒಲೆ ಹಾಕ್ಬಿಟ್ಟು ಸಿಸ್ಟಮಾಗಿ ಮಾಡಿ ಅಂತ. ನೀನು ಅದನ್ನು ಉಪಯೋಗಿಸಲ್ಲ, ಅದನ್ನು ಬೇರೆ ಕ್ಲೀನ್ ಮಾಡಬೇಕು, ಹಾಗೆ ಹೆಂಗೆ ಅಂತ ನಮ್ಮ ಮನೆಯವರು ಅದು ಮಾಡಲಿಲ್ಲ. ಈಗ ನೋಡಿ ತುಂಬ ತೊಂದರೆ ಆಗ್ತೈತೆ. ನಾವು ಏನು ಬಂದರೂ ಎದುರಿಸೋಕ್ಕೆ ರೆಡಿಯಾಗಿರಬೇಕು ಅನ್ನೋಕ್ಕೆ ಇತ್ತೀಚೆಗೆ ನಡೀತಾ ಇರೋ ಸಂಗತಿಗಳೇ ಕಾರಣ. ಅದು ಹೆಂಗೆ ಅಂದರೆ ಕೊರೋನಾ ಬಂದಾಗ ನಮಗೆ ಗೊತ್ತಿರಲಿಲ್ಲ. ಲಾಕ್ಡೌನ್ ಆಗಿ ಕೆಲವೊಂದು ವಸ್ತುಗಳೇ ಸಿಗಲಿಲ್ಲ, ಕೆಲ್ಸಕ್ಕೆ ಹೋಗೋಕ್ಕಾಗಲಿಲ್ಲ. ಆ ಥರ ಆಯಿತು. ಚಿನ್ನದ ರೇಟ್ ನೋಡಿರಿ ಈ ಥರ ಆಯಿತು. ಈಗ ಯುದ್ಧ ಶುರುವಾಗಿ ಮೇಯ್ನು ಗ್ಯಾಸು ಪೆಟ್ರೋಲು ಇವಕ್ಕೆಲ್ಲ ತೊಂದರೆ ಆಗ್ತಾ ಇದೆ ಅಂತಾರೆ. ಅದು ಏನೇನಾಗುತ್ತೋ ಒಟ್ಟಿನಲ್ಲಿ ನನಗಂತೂ ಇವತ್ತು ಸ್ವಲ್ಪ ಬೇಜಾರಿನ ದಿನ ಯಾವ ರೀತಿ ಮುಗಿಸ್ತೆ. ಮತ್ತು ಈಗ ಈ ರೀತಿ ಆಗಿದೆ. ಆ ಥರ ಆಗಿತ್ತಾ ಮಧ್ಯಾಹ್ನನೇ ಇಡ್ಲಿ ಮಾಡೋಣ ಅಂತ ನಾನು ಬ್ಯಾಟರ್ಗೆ ಅಕ್ಕಿ ನೆನೆಸಿದ್ನ ರುಬ್ಬಿಟ್ಟಿದ್ದೆ. ಪ್ರತಿದಿನ ಕೂಡ ನಾನು ಇಲ್ಲಿವರೆಗೂ ಹಾಕೋಂಗೆ ನೆನೆಸಿಟ್ಟಿದ್ದೆ. ಇಲ್ಲಿವರೆಗೂ ಅಷ್ಟೇ ಇದ್ದಿದ್ದು ಮುಕ್ಕಾಲು ಭಾಗ. ನೋಡಿದ್ರೆ ಬೆಳಗ್ಗೆ ಈ ರೀತಿ ಆಗಿದೆ ಪದೀಚಿ. ಅಂದರೆ ಸರಿ ಚೆನ್ನಾಗಿ ಬಂದಿದೆ, ಆದರೆ ಬಿಸಿಲುಗಾಲ ಆಗಿರೋದ್ರಿಂದ ಈಗಿದು ಕ್ಲೀನ್ ಮಾಡೋದಾ ಯಪ್ಪ. ಅದಕ್ಕೆ ಗ್ಯಾಸ್ ಮುಗ್ದೋಯ್ತು, ಇದೊಂದಾಯಿತು, ಮುಂದೆ ಏನೇನೆಲ್ಲ ಆಗುತ್ತೋ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಟೋಟಲಾಗಿ ಏನೋ ದಿಢೀರಂತ ಏನಾದರೂ ಕೂಡ ಅದನ್ನ ಎದುರಿಸೋಕೆ ನಾವು ರೆಡಿ ಇರಬೇಕು ಅಂತ ಹೇಳಿದೆ. ಬನ್ನಿ ಇವಾಗ ಇಡ್ಲಿಗೆ ಬೇರೆ ನೆನೆಸ್ಬಿಟ್ಟಿದ್ದೀನಿ. ನಾನು ಒಲೆಯಲ್ಲಿ ಇಡ್ಲಿ ಯಾವ ರೀತಿ ಮಾಡ್ತೀನಿ ಅನ್ನೋದು ನನಗೆ ಗೊತ್ತಿಲ್ಲ. ಪಲ್ಯ ಮಾಡಬೇಕು. ದಿನ ಶುರು ಮಾಡ್ತಾ ಇದ್ದೀನಿ. ದಿನ ಬೇಜಾರಲ್ಲಿ ತೊಂದರೆಯಿಂದ ಶುರುವಾಗ್ತಾ ಇದೆ. ಬನ್ನಿ ನೀವು ಕೂಡ ನನ್ನ ಜೊತೆ ನಾನು ಯಾವ್ಯಾವ ರೀತಿ ತಿಂಡಿ ಅಡುಗೆ ಏನೇನು ಮಾಡಿದೆ ಅನ್ನೋದನ್ನು ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ. ಈಗ ಇದನ್ನು ನಾನು ಬೇರೆ ಪಾತ್ರೆಗೆ ತೆಗಿಬೇಕು. ಮಡಿಕೆಗೆ ತಕ್ಕೊಂಡ್ಬಿಡ್ತೀನಿ. ಹೆಂಗಿದ್ರು ಒಲೆ ಹಚ್ಚುತ್ತಾ ಇದ್ದೀನಿ. ಆದಷ್ಟು ಹಳ್ಳಿ ಇದರಲ್ಲಿ ತಿಂಡಿ ಅಡುಗೆ ಮಾಡೋಣ ಅಂತ. ಅಯ್ಯೋ ದೇವ್ರೇ, ಎಲ್ಲ ಹೆಂಗೆ ಅಂದರೆ ನನಗೆ ರೂಢಿ ಇದ್ರೂ ಕೂಡ ಇಷ್ಟು ಹಿಂಸೆ ಆಗ್ತಾ ಇತ್ತಲ್ಲ. ಇನ್ನು ಟೌನಲ್ಲಿ ಪಾಪ ಅವ್ರಿಗೆಲ್ಲ ಹೆಂಗೆ ಮಾಡ್ತಾರೋ. ನಮ್ಮಂಥ ಹಳ್ಳಿಯವ್ರಿಗೆ ಈಗ ಈ ಜೀವನಕ್ಕೆ ಹೊಂದ್ಕೊಂಡ್ಬಿಟ್ಟಿದ್ದೀವಿ. ಇದರಿಂದ ಮತ್ತೆ ಒಲೆ ಅದು ಇದು ಅಂದರೆ ತುಂಬ ರಿಸ್ಕು. ಆಮೇಲೆ ಅದನ್ನು ಮಾಡೋದು ಕಷ್ಟ. ಅದರಿಂದ ಪಾಪ ಟೌನರಿಗೆ ಮಾತ್ರ ಫುಲ್ ಟೌನ್ ಥರ ಎಲ್ಲ ಜೀವನ ಶೈಲಿ ಇರೋರಿಗೆ ತುಂಬ ಕಷ್ಟ ಆಗುತ್ತೆ. ಈ ಗ್ಯಾಸ್ಗಳು ಸಿಗಲಿಲ್ಲ ಅಂದರೆ ಅದೇನೇನು ಮಾಡ್ತಾರೋ. ಸುಮ್ಮನೆ ಇದ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ದಲ್ಲಿ ಯುದ್ಧ ಯಾಕೆ ಮಾಡಬೇಕಾಯ್ತು ಅನ್ನಂಗೆ ಆಗುತ್ತೆ. ಎಲ್ಲೋ ಬೇರೆ ದೇಶದಲ್ಲಿ ಯುದ್ಧ ಮಾಡೋದಕ್ಕೆ ನಮ್ಮ ದೇಶದಲ್ಲಿ ತೊಂದರೆ. ನೋಡಿ ಯಾವ್ಯಾವ ರೀತಿ ಜಾಯಿನು ಕಲೆಕ್ಷನ್ನು ಇರುತ್ತೆ ಅಂತ. ಈಗ ಇದನ್ನು ಕ್ಲೀನ್ ಮಾಡೋದ್ರೊಳಗೆ ಒಂದು 9-10 ಗಂಟೆ ಆಗುತ್ತೆ. ನಾನು ಒಲೆ ಹಚ್ಚಿ ಆ ಒಲೆಯಲ್ಲಿ ಗ್ಯಾಸಲ್ಲಿ ಆದಂಗೆ ಬೇಗ ಆಗಲ್ಲ. 10 ನಿಮಿಷಕ್ಕಾಗೋದು ಅರ್ಧ ಗಂಟೆ ಅಂತೂ ಬೇಕು ಬೇಯೋದಕ್ಕೆ. ಶಿವ ಶಿವ ಹರ ಹರ. ಇವತ್ತು ಬನ್ನಿ
ಬರೀ ಗ್ಯಾಸ್ಗೆ ಅಷ್ಟೇ ಇಲ್ಲ, ಬೆಳಗಿಂದ ಕರೆಂಟು ಕೂಡ ಇಲ್ಲ. ಅದೇನು ಬರುತ್ತೋ ಬರಲ್ವೋ ಗೊತ್ತಾಗ್ತಾ ಇಲ್ಲ. ಕರೆಂಟ್ ಬರಲಿಲ್ಲ ಅಂದ್ರೆ ಇವತ್ತು ಪಿಕ್ಚರ್ ಗ್ಯಾರಂಟಿ ಬಿಡುತ್ತೆ ನನಗೆ. ಇದು ನೋಡಿ, ಇದೊಂದು ಆಗಲಿಲ್ಲ ಅಂದರೆ ಒಂದು ಅರ್ಧ ಗಂಟೆ ಕೆಲಸ ಮುಂದಕ್ಕೆ ಹೋಗೋದು. ನಾನಿನ್ನೂ ಆಚೆ ಒಲೆ ಹಾಕ್ಕೊಬೇಕು. ಅಂದರೆ ಒಲೆ ಏನು ಫಿಕ್ಸ್ ಇಲ್ವಲ್ಲ, ಅದನ್ನು ನಾವು ಸ್ವಲ್ಪ ಮಳ್ಳೆಲ್ಲ ಹಾಕಿ ರೆಡಿ ಮಾಡ್ಕೊಬೇಕು. ನಾನು ಇಷ್ಟೊತ್ತವರೆಗೂ ಗ್ಯಾಸ್ ಸಿಗುತ್ತೆ ಅನ್ನೋ ಹೋಪಲ್ಲೇ ಇದ್ದೆ ರಾತ್ರಿ ಎಲ್ಲ. ಬೆಳಗ್ಗೆ ಏನಾದರೂ ಬುಕ್ ಆಗ್ಬೋದೇನೋ ಅಂತ, ಆದರೆ ಬುಕ್ ಆಗಿಲ್ಲ. ಎಲ್ಲರಿಗೂ ಇದೇ ರೀತಿ ಆಗ್ತಾಯಿದೆ ಅಂತ ಕೇಳಿದೆ. ನೋಡೋಣ, ತುಂಬ ಕಷ್ಟ. ಮೊದಲೆಲ್ಲ ಮಾಡ್ತಿದ್ವಿ ಬಿಡಿ, ನಾನು ಕೂಡ ಇತ್ತೀಚೆಗೆ. ಅಂದರೆ ಒಂದು 10 ವರ್ಷದಿಂದ ಫುಲ್ಲು ಗ್ಯಾಸಲ್ಲಿ ಮಾಡೋಕೆ ಹಿಡಿದಿದ್ದು. ಅಲ್ಲಿವರೆಗೂ ಒಲೆ ಪ್ಲಸ್ ಗ್ಯಾಸ್ ಎರಡನ್ನೂ ಉಪಯೋಗಿಸ್ತಿದ್ವಿ. ನಾವು ಒಲೆ ಹಾಕಿಸ್ಬೇಕಾಗಿತ್ತು ಮನೆ ಕಟ್ಟಬೇಕಾದ್ರೆ ಅಂತ ಈಗ ಅನ್ನಿಸ್ತಾ ಇತ್ತು. ಎಷ್ಟೋ ಸಲ ಅನ್ನಿಸ್ತು. ಅದಾದ್ಮೇಲೆ ಯೂಟ್ಯೂಬ್ ಚಾನಲ್ ಮಾಡಿದ್ಮೇಲೆ ಅನ್ನಿಸ್ತು ನನಗೆ ಒಲೆ ಇದ್ದಿದ್ರೆ ಅಡುಗೆಗಳನ್ನೆಲ್ಲ ಒಲೆಲೇ ಮಾಡ್ಬೋದಾಯಿತು ಅಂತ. ಈ ರೂಮ್ ಕಟ್ಟಬೇಕಾದ್ರೂ ಆ ಥರ ಹೇಳಿದೆ, ನಮ್ಮ ಮನೆಯವ್ರು ಕಿವಿಗೆ ಕೇಳಲಿಲ್ಲ. ಬನ್ನಿ, ಈಗ ಇದಕ್ಕೆ ನಾನು ಉಪ್ಪು ಸೋಡಾ ಏನು ಬೇಡ ಇದೆ, ಸರಿ ಜಾಸ್ತಿ ಬಂದಿದೆ. ಉಪ್ಪು ಒಂದು ಹಾಕಿ ಬ್ಯಾಟರ್ ರೆಡಿ ಮಾಡಿಟ್ಟು ತರಕಾರಿ ಹಚ್ಚಿ ಇಡ್ಲಿ ಮಾಡ್ತೀನಿ. ಇದು ಯಾರು ಬರೆದ ಕಥೆಯೋ ಅಯ್ಯಪ್ಪ. ಇದೆಲ್ಲ ಯಾವ ಲೆಕ್ಕ ಹೇಳಿ ನಿನಗೆ? ಏನು ಮೊದಲೆಲ್ಲ ಈಗೆಲ್ಲ ಕೆಲಸ ಮಾಡ್ತಿರ್ಲಿಲ್ಲ, ಈಗ ರೂಢಿ ತಪ್ಪಿ ಐತಿ ಈ ಗ್ಯಾಸಿಂದ. ಈಗ ಗ್ಯಾಸ್ ಕೈ ಕೊಟ್ಟು ನಿನಗೆ ಈ ಥರ ಪರಿಸ್ಥಿತಿ ಬಂದಿದೆ. ವಿಡಿಯೋಕ್ಕೆ ಅಂತ ರೆಡಿ ಮಾಡ್ಕೊಂಡು ಮಾಡೋದೇ ಬೇರೆ, ಆಮೇಲೆ ಯಾವುದೋ ಒಂದು ಮಾಡ್ತೀನಿ. ಈಗ ಕಾಫಿಯಿಂದ ಹಿಡಿದು ಆಮೇಲೆ ಒಲೆಯಲ್ಲಿ ಊಟ ತಿಂಡಿ ಮಾಡ್ಕೊಂಡು ತಿಂದರೆ ಒಳ್ಳೇದು ಹೇಳು. ನಿಮ್ಗೆ ಒಳ್ಳೇದಪ್ಪ ಮಾಡೋರಿಗೆ. ಇದೇನು ಹಿಂಗೆ ಹಾಕದ? ಹಾಕಂಗೆ ಪೂರ್ತಿ ಒಂದೇ ಒಂತಾಗ ಸುರಿ ಹೇಳ್ತೀನಿ. ನೀವು ಹೇಳೋ ಬದಲು ಮಾಡಿ ಬರ್ರಿ, ಸಾಕು. ಹೆಚ್ಚಾಗಲ್ವಾ? ಇಲ್ಲ ಹಾಕು, ಫುಲ್ ಹಾಕು. ಯಾಕೆ ಇಲ್ಲಿ ನೆಲ ಕರಗಾಗುತ್ತೆ ಅಂತಲ್ಲ? ನೆಲ ಎಲ್ಲ ಕಾವಾಗುತ್ತೆ, ಇದಾಗುತ್ತೆ ಅಂತ. ನಾನು ಹೇಳ್ದಾಗ ಅಚ್ಚುಕಟ್ಟಾಗಿ ಒಂದು ಒಲೆ ಮಾಡಿದ್ರೆ ಅಡುಗೆ ಮನೆಯ ಈ ಟೈಮಲ್ಲಿ ಬೇಕಾಗ್ತಿರ್ಲಿಲ್ಲ. ಯಾರೇ ಗೊತ್ತು ಈ ತರ ಯುದ್ಧ ಆಗಿ ಗ್ಯಾಸ್ ತೊಂದರೆ ಕೊರತೆ ಜನಕ್ಕೆಲ್ಲ ಬರುತ್ತೆ ಅಂತ. ಬೇಕಾಗುತ್ತೆ ಕಣ್ರಿ, ನಾನು ಮಾಡ್ತೀನಿ ಆಟೋಕ್ಕೆ ಕೆಲಸದವರೆಲ್ಲ ಬಂದಾಗ ಅಂತ. ಸರಿ ಬಿಡು, ಈಗಲೂ ಏನು 5 ನಿಮಿಷಕ್ಕೆ ರೆಡಿ ಮಾಡ್ಕೋಬಹುದು. ಅಯ್ಯೋ, ಹಿಂಗೆಲ್ಲ ಎಲ್ಲದೂ ಮಾಡೋಕ್ಕಾಗಲ್ಲ. ಹಿಂಗೆ ಇದು ಟೆಂಪ್ರವರಿ ಅಷ್ಟೇ, ಪರ್ಮನೆಂಟ್ ಅಲ್ಲ. ಆ ಥರನೇ ಇದ್ರೆ ಸರಿ. ಏನು ಗೊತ್ತಾ, ಈಗ ಬೇಕು ಅಂದಾಗ ಒಲೆ ಇಟ್ಕೊಂಡು ಅಡುಗೆ ಮಾಡ್ಬೋದು, ಬೇಡ ಅಂದಾಗ ಈ ಜಾಗ ಉಪಯೋಗಿಸ್ಕೊಳಕ್ಕೆ ಎಲ್ಲದಕ್ಕೂ ಆಗುತ್ತೆ. ಎಲ್ಲ ಅಡುಗೆನೂ ಮಾಡೋಕ್ಕಾಗಲ್ಲ ಕಣ್ರಿ ಒಲೆ ಮೇಲೆ. ಪರ್ಮನೆಂಟ್ ಒಲೆ ಆಗಬೇಕು, ಅದಕ್ಕೆಲ್ಲ ಜಾಗ ಜಾಸ್ತಿ ಬೇಕಾಗುತ್ತೆ. ನಮ್ಗೇನೋ ಜಾಗ ಇರೋದಕ್ಕೆ ಸರಿ ಆಯ್ತು. ಇವತ್ತೊಂದು ದಿವಸ ಮುಗಿದ್ಬಿಡ್ಲಿ. ಮತ್ತೆ ಬಿಡು. ಸರಿ. ಅದು ಹೆಂಗೆ ಇಡಬಾರ್ರಿ, ನಾನು ಇಷ್ಟೇ ಇಡೋದು. ಒಲೆ ಇಡೋದ್ರ ಮ್ಯಾಕ್ ಅಷ್ಟೇ, ಇನ್ನೇನಿಲ್ಲ. ಒಲೆ ತಾಂಬಾಗಲ್ಲ ಐತಿ. ಇದು ಬೇರೆ ಅಡಿಕೆ ಬೇಸಕ್ಕೆ ಆಚೆಗೆ ಇಟ್ಟಿದ್ದೆ. ಇನ್ನು ಸ್ವಲ್ಪ ಮುಂದೆ ಅಲ್ಲ, ಇನ್ನು ಚೂರು ಮುಂದೆ ಕೇಳಕ್ಕೆ. ಮುಂದಕ್ಕೆ ಅಂದ್ರೆ ಹಿಂಗ? ಈ ಕಡೆ. ಜಾಸ್ತಿ ಆಯ್ತು. ಇನ್ನೊಂದು ಚೂರು ಹಿಂದಕ್ಕೆ ಹೋಗ್ಲಿ. ಸರಿ. ಈಗ ರೆಡಿ ಆಯ್ತವಲ್ಲೇ? ರೆಡಿ. ಸೌದೆ ತಾಂಬತ್ತೀನಿ ನಾನು. ನೀನು ತರಕಾರಿ ಎಲ್ಲ ರೆಡಿ ಮಾಡ್ಕೈಗ. ತೊಳ್ಕೊಂಬೇಕು. ಎಲ್ಲ ರೆಡಿ ಆಯ್ತಾ ಈಗ ತಿಂಡಿಗೆ? ಇನ್ನು ಈಗ ತರಕಾರಿ ಹೆಚ್ಚಾ ಇದ್ದೀನಿ, ಇನ್ನು ಒಲೆನೇ ಹಚ್ಚಿಲ್ಲ. ಅಲ್ಲ, ಒಂಥರ ಮೊದ್ಲದ ಕಾಲದ ಥರದ ವ್ಯವಸ್ಥೆ ಥರ ಕಾಣ್ತಾ ಇತ್ತಲ್ವಾ? ಮೊದಲೆಲ್ಲ ಒಲೆ, ಸೌದೆ, ನೋಡೋಕೆ ಕಾಣುತ್ತೆ, ಮಾಡೋರ್ಗೂ ಕಾಣುತ್ತೆ, ನೋಡೋಕ್ಕೂ ಕಾಣುತ್ತೆ. ನೀನು ದಡದಲ್ಲಿ ಕುತ್ಕೊಂಡು ನಂದೊಂದು ಮುಳುಗು ಅಂತಾರಲ್ಲ, ಅಂತರ್ಗೆ ಯಾಗ ಒಲೆಯಲ್ಲಿ ಇವತ್ತು ಇಡ್ಲಿ ಪಲ್ಯ ಮಾಡ್ತಾವಳೆ ಆಗ್ಬೇಕಾಯ್ದೆ ಅನ್ಕೊಂತ ಇದೆಯಾ ಅಲ್ವಾ ನೀನು? ಒಲೆಯಲ್ಲಿ ಮಾಡಿದ್ ಒಳ್ಳೆ ಟೇಸ್ಟ್ ಬರುತ್ತಂತೆ, ಅದಕ್ಕೆ ತಿಂದ್ಬಿಡೋಣ ಅಂತ ಅನ್ಕೊಂತ ಇದೀಯಾ? ನನಗ್ ಗೊತ್ತಾಗ್ತಾ ಐತೆ ಅದ್ರ ಕಷ್ಟ. ಏನ್ ಕಷ್ಟಮ್ಮ, ಗ್ಯಾಸ್ ಹಚ್ಚೋ ಬದಲು ಒಲೆ ಹಚ್ತೀಯ. ಇನ್ನೇ ಮಾಮೂಲಿ ತರಕಾರಿ ಹಚ್ಬೇಕು, ಬೇಯಿಸೋದು ಎಲ್ಲ ಮಾಮೂಲಿ. ಬೇಯೋದೈತಲ್ಲ, ಬೇಯಲ್ಲ ಕಣ್ರಿ. ಅದ್ರಲ್ಲಾದ್ರೂ ಕುಕ್ಕರ್ಗೆ ಹಾಕಿ ಚಿಪ್ ಬಂದ್ರೆ ಕೂಗ್ದಾಗ ಹೋಗಿ ಆಫ್ ಮಾಡಿ ಆ ಥರ ಈಜಿ ಆಗೋದು. ಈಗ ಒಲೆ ನೂಕ್ಬೇಕು, ಕೈ ಆಡ್ಬೇಕು, ಸೀತೆನೇನ್ ನೋಡ್ಬೇಕು, ಬೇಯೋದ್ ಮಾತ್ರ ಲೇಟು. ಮತ್ತೆ ಮೊದ್ಲ ಕಾಲದವರೆಲ್ಲ ಹೆಂಗ್ ಮಾಡ್ತಿದ್ರು? ಅದೇ ಇದ್ದಿದ್ರೆ ನಮಗೂ ಏನೂ ಆಗ್ತಿರ್ಲಿಲ್ಲ. ಅದೇ ಬದಲಾವಣೆ ಆಗಿದಾರಲ್ಲ. ನೀವಾಗ ನನಗೆ ಒಂದ್ 2-3 ಲಕ್ಷ ದುಡ್ಡು ಕೊಟ್ಬಿಟ್ಟು ಅದ್ರಲ್ಲಿ ಒಂದು 10 ವರ್ಷ 5 ವರ್ಷ ತಿಂಗಳ 2 ಲಕ್ಷ ಬರ್ತಾ ಇದ್ದು,
ಅದ್ರಲ್ಲಿ ಜೀವನ ಮಾಡ್ಕೊಂಡು ಆಮೇಲೆ ಒಂದೇ ಸತಿ ನಿಂತೋದ್ರೆ ನಾವು ಆ ಜೀವನಕ್ಕೆ ಹೊಂದ್ಕೊಂಡಿರ್ತೀವಿ, ಆಮೇಲೆ ದುಡ್ಡು ಇಲ್ದಂಗೆ ಇರೋದ್ರಾಗುತ್ತಾ? ಆ ಪರಿಸ್ಥಿತಿ ಬಂದಿದೆ. ಓ, ಎಲ್ಲ ಕೊಟ್ಬಿಟ್ಟು ಈಗ ಕಿತ್ಕೊಂತ ಇರೋ ಥರ. ಏನು ಮಾಡೋಕ್ಕಲ್ಲ, ಇದು ಪರಿಸ್ಥಿತಿ ಹೆಂಗೆ ಬಂದಿರುತ್ತೆ ಹಂಗಂಗೆ ಹೋಗ್ಬೇಕು ಬಾ. ಆಮೇಲೆ ಇದು ಮಾಡೋದೆಲ್ಲ ಮರ್ತೋಗುತ್ತೆ. ಈಗ ಒಂಚೂರು ನೋಡು ಗರಿ, ಬರೀ ಸೌದಿಗೆ ಹತ್ಕೊಳಲ್ಲ, ಒಂಚೂರು ಗರಿ ತಗೊಂಬೋಗ್ರಿ. ಗರಿ ಮೊಟ್ಟೆ ಕೊಡ್ತೀನಿ ಬಿಡು. ಮೊಟ್ಟೆ ಬೇಡ, ಬರೇ ಗರಿ ಕೊಡ್ರಿ. ತೆಬ್ಬೇವೆ ಮೊಟ್ಟೆಲಿ ಪುಡಿ ಇರುತ್ತಲ್ಲ, ಅದೆಲ್ಲ ಪಾತ್ರೆ ಒಳಗೆ ಕುತ್ಕೊಂಡುತ್ತೇನೋ. ಬರೀ ಒಂಚೂರು ಹತ್ಕೊಳತಕ್ಕ ಒಂಚೂರು ಗರಿ ತಗೊಂಬರ್ರಿ. ಇದು ಖಂಡಿತವಾಗ್ಲೂ ಸ್ಟಾರ್ಟ್ ಮಾಡಬೇಕಾದ್ರೆ ನನಗೆ ಬೇಜಾರು ಅನ್ನಿಸ್ತು. ಹೋಗ್ತಾ ಹೋಗ್ತಾ ನಿಜವಾಗ್ಲೂ ಎಷ್ಟು ಚೆಂದ ಅನ್ನಿಸ್ತು. ಆಚೆಗಡೆ ಅಡುಗೆ ಮನೆ ಎಲ್ಲ ಕ್ಲೀನಾಗಿರುತ್ತೆ, ಈ ಒಲೆಯಲ್ಲಿ ಕುತ್ಕೊಂಡು ಆರಾಮಾಗಿ ಮಾಡ್ಬೋದು, ನಿಂತ್ಕೊಂಡು ಮಾಡೋದು ಸಾಕಾಗ್ತಿತ್ತು ಅಂತ ಅನ್ನಿಸ್ತಾ ಇತ್ತು. 9:10 ಆಯ್ತು, ಬೇಗ ಹೇಳು. ಒಲೆಯಲ್ಲಿ ಎಲ್ಲ ರೆಡಿ ಮಾಡ್ಕೊಂಡು ಮಾಡೋದು ಅವಳು. ಯಪ್ಪ, ಇವತ್ತು ಒಂದೇ ದಿವಸ ಗ್ಯಾಸಿಂದ ಮುಗಿಯತಕ್ಕ ಇಲ್ಲೇ ಮಾಡ್ಬೇಕು ನೀನು. ಆಗಲ್ಲ ಕಣಪ್ಪ. ಸೊ ನಮ್ಮ ಮನೆಯಿಂದ ಒಂದು ಗ್ಯಾಸ್ ಉಳಿಸಿದ್ರೆ ಇನ್ನೊಬ್ರು ಕಷ್ಟಕ್ಕೆ ಇನ್ನೊಂದು ಗ್ಯಾಸ್ ಉಪಯೋಗ ಆಗುತ್ತೆ. ಹಂಗಂತ ಈಗ ಯಾವಾಗ ಬರುತ್ತೆ ಅಂತ ಗ್ಯಾರಂಟಿ ಗೊತ್ತಿರಲ್ಲ ಕಣಮ್ಮ. ಈಗ ಒಂದ್ಸಲ ಟ್ರೈ ಮಾಡ್ರಿ. ಇಲ್ಲ, ಸರ್ಕಾರ ಆದೇಶನೇ ಮಾಡಿದೆ, ಗ್ಯಾಸ್ ಎಲ್ಲವ ತೊಂದರೆ ಇದೆ. ಆದಷ್ಟು ಪರಿಹಾರ ಅನುಕೂಲ ಇರೋ ಅಂತಾರೆ ಪಡ್ಕೊಂಡ್ರೆ, ಇಲ್ದಂಥವ್ರಿಗೆ ಆ ಗ್ಯಾಸ್ ಅನುಕೂಲ ಆಗುತ್ತೆ ಅಂತ. ನಿಮ್ದೊಂದು ಗ್ಯಾಸು ಬೇರೆಯವ್ರಿಗೆ ಅನುಕೂಲ ಆಗುತ್ತೆ. ಹಾಂ, ಈ ಗ್ಯಾಸಿನ ಸಮಸ್ಯೆ ಬಗೆಹರಿಯೋವರೆಗೂ ಇನ್ಮೇಲೆ ಕೆಲಸ ಯಾವುದೇ ತೊಂದರೆ ಕೊಡ್ದಂಗೆ ಬೇಗ ಅಡುಗೆ ಮುಗಿಸ್ಕೊಡವ. ಈಗ ಪಲ್ಯ. ಈಗ ಪಲ್ಯ. ಯಪ್ಪ, ಈಗ ಕುಕ್ಕರಲ್ಲಾದ್ರೆ ಎಲ್ಲ ಈಗ ಈರುಳ್ಳಿ ಒಂದು ನಿಮಿಷ ಕೈ ಹಾಕ್ಬಿಟ್ಟು ಎಲ್ಲ ತರಕಾರಿನೂ ಹಾಕಿ ಮಸಾಲೆನೂ ಹಾಕಿ ಕುಕ್ಕರ್ ಮುಚ್ಚಿವ. ಈಗ ಉಳ್ಳಿಕಾಯಿ ಬೇಯಬೇಕು, ಕ್ಯಾರೆಟ್ ಒಂದ್ಸಲ ಬೇಯಬೇಕು, ಇವು ಆಮೇಲೆ ಬೇಯಬೇಕು. ಅದಕ್ಕೆ ಅದು 5 ನಿಮಿಷ ಆಗೋದು ಅರ್ಧ ಗಂಟೆ ಆಗುತ್ತೆ ಅನ್ನೋದು. ಆದ್ರೆ ಟೇಸ್ಟು ಎಲ್ಲ ಒಳ್ಳೇದು. ಟೇಸ್ಟು ಅಂತ ಇವಾಗೆಲ್ಲ ಆಗಲ್ಲ, ಅದೇನು. ಈಗ ಈರುಳ್ಳಿ ನಿಮಿಷ ಫ್ರೈ ಆಗಲಿ, ಆಫ್ ಮಾಡಿರಿ. ಇವತ್ತು ನಾನು ನಾಳೆ ಬರೋಕ್ಕೆ ನೋಡಿ ಎಲ್ಲವೂ ಆನ್ ಮಾಡಿದ್ದೀನಿ ನೋಡ್ರಿ. ಓಯ್, ಇಲ್ಲಿ ತಗೊಂಬರ್ರಿ. ಆಮೇಲೆ ಸ್ವಿಚ್ ಎಲ್ಲ ಆಫ್ ಆಗವೆ ಅಂದ್ಕೊಂಡರು. ಏನು ಹೇಳು, ಎಲ್ಲ ಇಟ್ಲಿಂದ ತೋರಿಸ್ರಿ. ಕರೆಂಟ್ ಇಲ್ಲಿಂದ ನೀನು ಸ್ವಿಚ್ ಆನ್ ಮಾಡಿದ್ರೆ ಕರೆಂಟ್ ನೋಡಲ್ ಕರೆಂಟೇ ಇಲ್ಲ. ಈಗ ಹೇಳು, ಒಳಕಲ್ಲಿಗೆ ಈಗ ಒಳಕಲ್ನು ಬೇರೆ ರೆಡಿ ಮಾಡ್ಕೊಂತ ಇದ್ದೀನಿ. ಒಟ್ನಾಗೆ ಇವತ್ತು ಪಕ್ಕ ಹಳ್ಳಿ ತರ ತಿಂಡಿ ಅಡಿಗೆ ಮಾಡ್ಲಿ ಅಂತ ನಮ್ಮ ಮನೆ ಬರಕ್ಕೆ ಇವತ್ತು ಕರೆಂಟು ಕೈ ಕೊಟ್ಟೈತೆ. ಅದರಿಂದ ಈಗ ಒಳಕಲ್ಲಿಗೆ ಚಟ್ನಿಗೆ ಹಾಕ್ತಾ ಇದ್ದೀನಿ, ಚಟ್ನಿ ಮತ್ತೆ ಪಲ್ಯ. ಅಯ್ಯಪ್ಪ, ಕರೆಂಟ್ ಬರುತ್ತೆ ಅಂದ್ಕೊಂಡೆ, ಬರಲಿಲ್ಲ. ಎಷ್ಟೊತ್ತಿ ರುಬ್ತೀನೋ ಗೊತ್ತಿಲ್ಲ. ಇದರಲ್ಲಿ ರುಬ್ಬದ್ ಮರ್ತಾ ಆಯ್ತಾ, ಜ್ಞಾಪಕ ಆಯ್ತವ. ಯಾಕೆ ನಿಮ್ಮನ್ನು ರುಬ್ತಿರ್ತೀನಲ್ಲ ಅವಾಗ. ಹಾ, ಆ ಥರ ಅದು ಆ ರುಬ್ಬದೇ ಬೇರೆ, ಈ ರುಬ್ಬದೇ ಬೇರೆ. ರುಬ್ತಿರ್ತೀನಲ್ರಿ ಅವಾಗ ಅವಾಗೆ, ಮರ್ತಿಲ್ಲ ರುಬ್ಬದ ಅಲ್ವಾ. ಇದು ಕಾಮಿಡಿ ಮಾಡ್ಬೋದಾಯ್ತಲ್ರಿ. ಚೆನ್ನಾಗಿರೋದಲ್ವಾ? ರುಬ್ಬೋದೆಲ್ಲ ಮರ್ತಾ ಇರ್ತೇನೆ. ಯಾಕೆ ಮರ್ತಾ ಹೋಗುತ್ರಿ? ಯಾವಾಗ್ಲೂ ಅವಾಗವಾಗ ನಿಮ್ಮನ್ನ ರುಬ್ತಿರ್ತೀನಲ್ಲ, ಮರೆಯಕ್ಕಾಗುತ್ತ ಅಂತ. ಮಾಡೋಣ. ಎಲ್ಲಾರ ಮನೆಗೂ ರುಬ್ದಂಗೆ ನೀನು ರುಬ್ತೀಯ ಅಲ್ವಾ? ಎಲ್ಲಾರ ಮಂದಿ ರುಬ್ತಾರ ಬಿಡ್ತಾರ, ನಾವ್ ಬೇರೆಯವ್ರ ಮನೆಯವ್ರು ಮಾತಾಡಬಾರ್ದು, ನಮ್ಮದ್ ನಾವ್ ಮಾತಾಡೋಣ. ಫೈನಲ್ ಆಗಿ ಇವಾಗ ಪಲ್ಯಕ್ಕೆ ರುಬ್ತಾ ಇದೀನಿ. ಕರೆಂಟ್ ಬರ್ಲಿಲ್ಲ, 10 ಗಂಟೆ ಆಯ್ತು. ಹೋಗಿದ್ರು ರೇಖಾರ್ ಮಂತಕ್ಕೆ ಹೋಗೋದಾಯ್ತು. ಇನ್ನೇನು ಹೆಂಗೂ ಹಳ್ಳಿ ತರಕ್ಕೆ ಫುಲ್ ಒಲೆಯಲ್ಲಿ ಅಡುಗೆ ಮಾಡ್ತಾ ಇದ್ದೀನಿ. ಇದೊಂದು ಇನ್ಯಾಕೆ ಹೋಗಿ BPS ಅಲ್ಲಿ ರುಬ್ಕೊಂಬರೋಣ. ಇದನ್ನು ಕೂಡ ಇವತ್ತು
ಒಳಕಲ್ಲಲ್ಲೇ ರುಬ್ಬಿ ಮಾಡ್ತೀನಿ. ಯಾವ ಟೇಸ್ಟ್ ಮಿಸ್ ಆಗ್ಬಿಡ್ದು ಇವತ್ತು. ನೀನು ಎಲ್ಲ ಪಕ್ಕ ಐತೆ ಅಂತ ಅನ್ಬೇಕು. ಓಕೆ ವಾ ಓಕೆ. ವಾ ವಾ ಅಂತ. ಸರಿಯಾ? ಹಾಂ ಯಪ್ಪ ಹೆಂಗ್ ಮಾಡ್ತಿದ್ವು ಅನ್ನಿಸ್ತಾ ಇತ್ತು ನನಗೆ. ಇದನ್ನೆಲ್ಲ ನಾವು ಮಾಡ್ತಿದ್ವು ಅಂತ. ಮೊದ್ಲ ಕಾಲದಾಗ ಎಲ್ಲ ಬರೀ ಇದೆ ಅಲ್ವಾ. ಒಂಚೂರು ಒಲೆ ನುಗ್ತೀರಾ? ಒಂಚೂರು ತಳಗಾತು ಒಂಚೂರು ಮುಂದಕ್ಕೆ ನೂಕ್ರಿ. ಹಾಂ ಓಕೆ. ರುಬ್ರಿ ಅಷ್ಟೊತ್ತು ರುಬ್ತೀನಿ. ಇನ್ನು ಚಟ್ನಿ ರುಬ್ಬೋದೈತೆ, ಅವಾಗ ಒಂದ್ಸತಿ ತೋರಿಸಿರಾಗುತ್ತೆ. ಹಾಂ ಸರಿ ಆಯಿತು. ಈಗ ತರಕಾರಿ ಎಲ್ಲ ಬೆಂದೈತೆ. ಹ್ಞೂ ಈ ಟೊಮಾಟೊ ಹಾಕ್ಬಿಟ್ಟು ಹ್ಞೂ ಉಪ್ಪು ಹಾಕಿದ್ರೆ ಹಾಂ ಬೇಗ ಎಲ್ಲದೂ ಬೇಗ ಮಿಕ್ಸ್ ಆಗುತ್ತೆ. ಟೊಮೆಟೊ ಜಾಸ್ತಿ ಕದ್ರೋದ್ರೆ ಚೆನ್ನಾಗಿರಲ್ಲ. ಹಾಂ ಈಗ ಉಪ್ಪು ಹಾಕ್ಬಿಟ್ಟು ಬಾಯಿ ಮುಚ್ಚಲ್ಲ. ಯಾಕನ ಸಾಕ ಉಪ್ಪು. ಹ್ಞೂ ಉಪ್ಪು ಸಾಕು. ಬೇಕಾದ್ರೆ ನೋಡಿ ಹಾಕೋಣ. ಬಾಯಿ ಮುಚ್ಚಿ ಹಿಂಗೆ ಕುಕ್ಕರ್ ಆದ್ರೆ ಎಲ್ಲ ಹಾಕಿ ಬಾಯಿ ಮುಚ್ಚಿಬಿಟ್ರೆ ತೆಗೆದೇ ಬೇಕಾಗಲ್ಲ. ಯಾಕೆ ಟೈಮ್ ಆಗುತ್ತೆ ಅಂತಿರಲ್ಲ. ನಂತರ ಯಾಕೆ ಟೈಮ್ ಆಗುತ್ತೆ ಅಂತೀಯಲ್ಲ, ಒಲೆ ಮೇಲೆ ಕುಕ್ಕರಲ್ಲಿ ಮಾಡ್ದಂಗೆ ಒಲೆ ಮೇಲೆ ಅಂತಾವ. ಇದಕ್ಕೆ ನೀರು ನೋಡಬೇಕು, ಬೆಂದೈತೆ ನೋಡಬೇಕು, ಒಂದೊಂದೇ ಹಾಕ್ಬೇಕು. ಅದು ಟೇಸ್ಟ್ ಬರಬೇಕು ಅಂದ್ರೆ ಒಳ್ಳೆ ಟೇಸ್ಟ್. ಸುಮ್ಮನಿರಪ್ಪ ಅತ್ತ, ನಂಗೆ ಬೇಕು. ಗ್ಯಾಸ್ ಬುಕ್ ಮಾಡ್ಕೊಡು. ಬರ್ತೀನಿ. ಸಿಹಿ ಚಟ್ನಿ ಒಂದು ಬೇಕು. ಈಗ ಖಾರದ ಚಟ್ನಿನೂ ರುಬ್ಬಿದ್ದೀನಿ. ಇದೊಂದು ತೊಳೆದು ನೀನು ಸಿಹಿ ಚಟ್ನಿ ಬೇರೆ ಅಂದೆಲ್ಲಪ್ಪ. ಹ್ಞೂ ಸಿಹಿ ಚಟ್ನಿ ಚೆನ್ನಾಗಿರುತ್ತೆ ಇಡ್ಲಿ. ಸಿಹಿ ಚಟ್ನಿನೂ ಇದರಲ್ಲಿ ರುಬ್ಕೊಂಡ್ಬಿಡ್ತೀನಿ ಒಳಕಲ್ಲಿ ತೊಳೆದು. ತೊಳ್ಕೊಂಬಿಡಿ. ಸ್ವೀಟಿಂದು ಬೇಕು ಅಂದೆಲ್ಲಪ್ಪ. ಈ ಟೈಮಲ್ಲಿ ಹೆಣ್ಮಕ್ಳು ಸೀರೆ ಉಟ್ಕೊಂಡು ಮದುವೆ ಹಾಕ್ಬೇಕಾದ್ರೆ ಹೆಣ್ಮಕ್ಳು ಚಂದ. ಇಂಥ ಕೆಲಸದಲ್ಲಿ ಹೆಣ್ಮಕ್ಳಾಗಿ ಹುಟ್ಟಬಾರ್ದಾಯ್ತು ಈ ಟೈಮ್ಗಳಲ್ಲಿ ಅನ್ಸೋದು. ಇಂಥ ಕೆಲಸ ಮಾಡ್ಬೇಕಾದ್ರೆ ಅದೇ ಇಂಥ ಕೆಲಸ ಅಲ್ಲ. ಇಷ್ಟು ದಿವಸ ಈಗ ಗ್ಯಾಸು ಮಿಕ್ಸಿ ಅವೆಲ್ಲ ರೂಢಿ ಆಗಿತ್ತಲ್ಲ, ಹಂಗನ್ಸಲ್ಲ. ಈ ತರ ಪರಿಸ್ಥಿತಿಲಿ ನಾವು ಗಂಡ್ಮಕ್ಳು ಆಗ್ಬೇಕಾಯ್ತು ಅನ್ಸುತ್ತೆ. ಇನ್ನೇನು ನುಣಗಾಯ್ತೆ. ಬೆಲ್ಲ ಶಾರ್ಟೇಜ್ ಆಯ್ತು ಒಂಚೂರು. ಇದು ರುಬ್ಬಿಟ್ಟು ಈಗ ನೋಡು ಚಟ್ನಿ ಸಾಂಬಾರು ರೆಡಿ ಆಯ್ತೆ, ಚಟ್ನಿ ರೆಡಿ ಆಯ್ತೆ. ಈಗ ಪಲ್ಯ ಬೆಂದೈತೆ. ಸೇರಿಸ್ಬಿಟ್ಟು ಈಗ ಆತು. ಇನ್ನ ಇಡ್ಲಿ ಬೇಯಕ್ಕೆ ಇಟ್ಕೊಂಡ. ಸರಿ ಉಳ್ದುತ್ತೆ ಇಡ್ತು. ಇದನ್ನ ಒಳಕಲ್ಲಲ್ಲಿ ಬಿಡೋಣ. ಸಿಹಿ ಚಟ್ನಿಯಾ ಆಗೈತೆ. ಹಂಗೆ ಬಿಡ್ತಾರ, ಎಲ್ಲ ಧೂಳು ಎಲ್ಲ ಬೀಳುತ್ತೆ. ಬಾಯಿ ಮುಚ್ಚುತ್ತೀನಿ. ಬೇಡ, ತೆಗೆದು ಸಪ್ರೇಟ್ ಅದು ಎತ್ತಿಕ್ಬಿಡು. ಯಾಕಂದ್ರೆ ಕೆಲಸ ಆದಮೇಲೆ. ಸರಿ ಈಗ ನೋಡು ಚಟ್ನಿಗಳು ಮತ್ತೆ ಪಲ್ಯ ಹಾಕಿರಾತು. ಇಡ್ಲಿಗೆ ಇಕ್ಬೇಕು. ಇಡು ಇಡು. ಹಾಂ ಟೈಮ್ ಆಯ್ತು, ಇಡು. ಸರಿ. ಬಟ್ಟೆ ಇಲ್ದಲೇ ಏನು ವ್ಯವಹಾರ ಆಗಲ್ಲ ಈ ಮನೆಯಲ್ಲಿ. ಪಕ್ಕದಲ್ಲೇ ಇರಬೇಕು ಬಟ್ಟೆ. ಬೆಂದೈತೆ ತೋರಿಸ್ಬಾರ್ದು. ಎದ್ರ ತಾಂಬರಿ ಕಾಣುತ್ತೆ ಹೇಳ. ಮಡಿಕೆ ಒಳಗೆ ಹೆಂಗೆ ಆಗ್ತಾಯ್ತೆ ಅಂತ ವ್ಯವಹಾರ. ಹಾಂ ಕಾಣಿಸ್ತೈತಾ? ಈಗೆಲ್ಲ ಬೆಂದೈತೆ. ಹಾಂ ಈಗ ಉಪ್ಪು ಹಾಕಿದ್ವಲ್ಲ, ಖಾರ ಹಾಕಿ ಕುದಿಸಿರೆ. ಹಾಂ ನೀರು ಹಾಕೊಂಡು ಸ್ವಲ್ಪ. ಹಾಂ ಈಗ ಇದು ಕುದ್ರೆ ಪಲ್ಯ ರೆಡಿ. ಗಮ ನೋಡ್ತೀನಿ ತಡಿ. ಗಮ ಮಾಡ್ತಾಯ್ತು. ನೀನು ಹೇಳ್ಬೇಕು ಹೆಂಗಾಗಿತ್ತು ಅಂತ. ಸರಿ ಪಲ್ಯ ಕುದಿಸಿ ಇಳಿಸ್ಬಿಟ್ಟು ಇಡ್ಲಿಗೆ ಕನ. ಇದೇನಲ್ಲ ಹಂಗೆ ಬೂದಿ ಏನು ಹೆಂಗೆ ಆಯ್ತು ಅದು? ಬೂದಿನೂ ಸೋಪಿನ ಪುಡಿನೂ ಮಿಕ್ಸ್ ಮಾಡ್ಕೊಂಡು ಸರಿವಿರೆ ಬೆಳಗೋಕೆ ಈಸಿ ಆಗುತ್ತೆ. ಈ ಒಲೆಯಲ್ಲಿ ಬಸಿ ಆಗುತ್ತಲ್ಲ, ಸುಲಭವಾಗಿ ಬೆಳಗ್ಬೋದು ಅಂತ ಅದು ಸರಿಕೆ ಬಂದಿದ್ದೀನಿ. ಈ ಪಲ್ಯ ಆಗೈತೆ. ಆಯ್ತಾ? ಇದು ನಿಲ್ಲಿಸ್ಬಿಟ್ಟು ಇಡ್ಲಿ ಗಿಡ ಟೈಮ್ ಆಗೋಯ್ತು. ಅಯ್ಯೋ ಹುಣಸೆ ಹಣ್ಣು ಒಳಕ್ಕೂ ಈಚಕ್ಕೂ ಓಡಾಡಿ ಸಾಕಾಗೋತು. ಹುಣಸೆ ಹಣ್ಣು ಹಾಕ್ಬೇಕು. ಹುಣಸೆ ಹಣ್ಣು ನಿಂಬೆ ಹಣ್ಣು ಹಾಕಿದ್ರೆ ನಾವೇನಾದ್ರು ನೀರಿಲ್ಲ ಅಂದ್ರೂ ಕೂಡ ಸಿಯಲ್ಲ. ಹೌದಾ? ಹುಣಸೆ ಹಣ್ಣು ತಾಂಬತ್ತೀನಿ ತಡಿಯಪ್ಪ. ಪಿಕ್ಚರ್ ರವಿ ಬಾಕಿ ಇವನು ತಗೊಂಬತ್ತೀನಿ ತಡಿಯಪ್ಪ. ನಾನು ಹಿಂಗೆ ನೀನು ಇದನ್ನ ಮಾಡಿಸ್ತೀಯ ಅನ್ನಂಗಿದ್ರೆ ಬಾಳೆ ಎಲೆ ತರಿಸ್ಬೋದಾಯ್ತು. ಇವತ್ತು ಬಾಳೆ ಎಲೆ ತಂದಿಲ್ಲ. ಇವನ್ನೇ ತೊಳ್ಕೊಂಬಂದು ಡೈರೆಕ್ಟ್ ಇವಕ್ಕೆ ಬಿಡೋಣ. ಓಕೆ ಓಕೆ. ಬಾಳೆ ಎಲೆ ತಂದಿದ್ರೆ
ಈಗ ಪೇಪರ್ ಹಾಕಂಗಿಲ್ಲ. ಈಗ ಇದಕ್ಕೆ ಎಣ್ಣೆ ಸರಿ ಬಿಡೋಣ ಬೇರೆ. ಹಂಗೆ ಬರ್ತಾವಲ್ವ? ಸೆಕೆ ಶಾಲು ಹೊತ್ಕೊಂಡಂಗೆ ಆಯ್ತಿದು ಈ ಕಾವ್ಗೆ. ಹಿಂಗೂ ಬಿಡ್ಬೋದು, ಆದರೆ ಎಬ್ಬಕ್ಕೆ ಸ್ವಲ್ಪ ಕಷ್ಟ. ಇನ್ನೇನು ಇವತ್ತಾಗಿರೋ ಕಷ್ಟದ ಮುಂದೆ ಈ ಕಷ್ಟ ಯಾವ ಕಷ್ಟನೂ ಅಲ್ಲ. ಆಮೇಲೆ ಈಗ ಇನ್ನು ಗ್ಯಾಸ್ ಇದು ಸಿಲಿಂಡರ್ ಸಿಗೋವರೆಗೂ ಇನ್ನು ಇದೇ ರನ್ನಿಂಗ್ ಅಲ್ವಾ? ಆಗಲ್ಲ ಕಣಪ್ಪ. ನೀನು ಮತ್ತೆ ಇನ್ನೇಂದ್ರ ಮಾಡ್ತೀಯ ಸಿಲಿಂಡರ್ ಇಲ್ಲ? ಟ್ರೈ ಮಾಡಿ ನೋಡ್ರಿ. ಇಲ್ಲ ಬೇರೆ ಆ ಕಡೆ ಮನೆಯವರೆಲ್ಲ ಅವರೆಲ್ಲ ಟ್ರೈ ಮಾಡಿರಂತೆ. ಅಲ್ಲಿ ರೇಖಾನ್ ಮನೇಲಿ ಬುಕ್ ಮಾಡ್ಯವ್ರೆ ಜಲಂತ ಎಲ್ಡವೆ. ನಾನೇ ಕೇಳಕ್ ಹಿಂದು ಮುಂದೆ ನೋಡ್ಕೊಂಡೆ ಒಂದ್ ಇಸ್ಕಣ ಮುಂದ್ಲು ಕತೆ ಮುಂದಕ್ಕೆ. ಸದ್ಯಕ್ಕೆ ಇವತ್ತು ಒಂದಿವ್ಸ ತೀರ ದಿಢೀರಂತ ಕೇಳೋದು ಬೇಡ ಅಂತ ಮಾಡ್ತಾ ಇದ್ದೀನಿ. ಸರಿನಾ? ಹಾಂ ಸರಿ ಆಯ್ತು. ಹೆಂಗೆ ಆಗುತ್ತಾ ಹಂಗೆ. ಇದು ಬೇರೆ ಬೆಳಗ್ಗೆನೆ ಉಕ್ಕಿ ಎಲ್ಲ ಸ್ಟವ್ ಮೇಲೆ ನಿಂತಿತ್ತು. ಸರಿ ಜಾಸ್ತಿ ಬಂದು ನೀನು ಗಟ್ಟಿಗಾದ್ರೂ ಬೈತೀಯ ಅಂತ ಉದ್ದಿನಬೇಳೆ ಸ್ವಲ್ಪ ಜಾಸ್ತಿ ಹಾಕಿನ. ಅದು ಬಿಸ್ಲಿಗೂ ಅದಕ್ಕೂ ಅರ್ಧ ಖಾಲಿ ಇತ್ತು. ಬೆಳಗ್ಗೆ ಎದ್ದು ನೋಡ್ತೀನಿ ಎಲ್ಲ ಸ್ಟವ್ ಮೇಲೆ ನಿಂತೈತಿ. ಇವತ್ತು ನನ್ನ ಟೈಮೇ ಸರಿ ಇಲ್ಲ. ಗ್ಯಾಸ್ ಮುಗ್ದೋಯ್ತು. ಇದು ಒಂದು ಅರ್ಧ ಗಂಟೆ ಕೆಲಸ ಕೊಡ್ತು. ಕರೆಂಟ್ ಇಲ್ಲ. ಗ್ರಾಚಾರ್ ಖರಾಬ್ ಹೈ. ಇವಾಗ ಮಾಡ್ತೇನೆ ನೋಡಿ. ಇದನ್ನು ಜೋಡಿಸಿ ಅದ್ರೊಳಗೆ ಇಟ್ಬಿಡೋಣ. ಏನು ಒಂದು 10 ನಿಮಿಷ 5 ನಿಮಿಷ ಒಂದು 7-8 ನಿಮಿಷಕ್ಕೆಲ್ಲ ಸ್ಟವಲ್ಲಿ ಬೇಯುತ್ತೆ. ಒಲೆ ಮೇಲೆ ಒಂದು 10-15 ನಿಮಿಷ ಬೇಕೇನಪ್ಪ ನೋಡಂತ. ಹಾಂ ಎಷ್ಟು 5 ಪ್ಲೇಟ್ ಆಯ್ತಾ? ಸಾಕ ಒಂದೇ ಪ್ಲೇಟ್ ಇಬ್ಬರಿಗೂ. ಯಾರ ಬರ್ತಾರ? ಯಾರ ಬಂದ್ರಲ್ಲಿ ಇನ್ನೊಂದು ಸಟ್ ಟಿಕ್ ರೇಕುನ್ನ ಜಲನ್ನ ಕಡೆ. ಹಾಂ ಸರಿ ಇಕ್ಕನಾ? ಹಾಂ ಇಡು. ಓವಾ ಇನ್ನೊಂದು ನಿಮಿಷ ಮಾಡಬೇಕು ತಡಿ. ಮಾಡಬೇಕಾ? ನೀವೆಲ್ಲ ಕೆಲಸನ ನಾನು ತಲೆ ವಿಡಿಯೋಕ್ಕೆ ಮಾಡು ಆಮೇಲೆ ಮಾಡ್ತೀನಿ ಅಂತವ ಎಲ್ಲ ಕೆಲಸ ನೀನೇನು ನನ್ನ ಕಡೆ ಮಾಡಿಸ್ತೀನಿ ಅಲ್ವಾ? ಆಗ ನೀನು ಮಾಡೋದು, ನಾನು ವಿಡಿಯೋ ಹಿಡಿಯೋದು ಬೇಡವಾ? ಯಪ್ಪ ನಾನು ಹಿಡಿತೀನಿ. ನಾನೆಲ್ಲ ಅಡುಗೆ ಮಾಡೋಕ್ಕಾಗ್ತದೆ? ಅಡುಗೆ ಬೇಡ. ಅಳಸ್ಕೊಂಡು ಕುಯ್ಬೋತಾನೆ. ಅಳಸ್ಕೊಂಡೆಲ್ಲ ಗಂಡು ಮಕ್ಳೆ ಕುಯ್ಯೋದು. ಹೌದಾ? ನಾನು ಕುಯ್ದಿದ್ದೀನಿ. ಈಗ ವಿಡಿಯೋಕ್ಕೆ ನನಗೆ ಬೇಡ. ನನ್ನ ವ್ಯೂವರ್ಸ್ಗಳಿಗೆ ಗೊತ್ತೈತೆ ನಾನು ಹೆಂಗ್ ಕೆಲಸ ಮಾಡ್ತೀನಿ ಅಂತವ. ಹೌದಾ? ಇದನ್ನ ಕುಯ್ದು ನಾನು ತೋರ್ಸೋದೇನು ಬೇಕಿಲ್ಲ. ಓಕೆ. ಎಂದು ಅಳಸ್ಕೊಂಡು ನನ್ನ ಕೈಲಿ ನೀನು ಈ ಕುಯ್ಯನ ಆ ಕುಯ್ಯನ ಅಂತ ಅದನ್ನ ಎಸ್ಸಿ ತಕನ ಕುಯ್ಯಲ್ಲ. ಅದ್ ನೋಡಿ ಎಂದು ನಾನೇ ಕುಯ್ಯೋದು. ಏನ್ ಪಾಪ ಡೈಲಿ ಕುಯ್ತಾರೇನೋ ನಂಗೆ. ಹೆಂಗೋ ನಿನ್ನ ಮಗಂಗೆ ಯಾವ ಹಣ್ಣು ತಿನ್ನೋ ಹೋಗಿಲ್ಲ. 6ನೇ ಕ್ಲಾಸಿಗೆ ತಾಂಡೋಗಿ ಬೋರ್ಡಿಂಗ್ ಸ್ಕೂಲ್ಗೆ ಹಾಕಿ ಇನ್ನೂ ಬಂದಿಲ್ಲ ಮನೆಗೆ. ಹಣ್ಣೆಲ್ಲ ತಿಂದು ಆರೋಗ್ಯವಾಗಿರೋ ವಯಸ್ಸಲ್ಲಿ ಹೋಗ್ತವೆ. ಆಮೇಲೆ ಜಗಳಾಡೋ ವಯಸ್ಸಿಗೆ ಬರ್ತವೆ. ಎಲ್ಲ ಬೇಕಾ ಅದೇ ಮಾಡಿರಿ ಇದೇ ಮಾಡಿರಿ ಅಂತ ನೀವೇ ಮಾಡಿರಿ ಅನ್ನೋ ವಯಸ್ಸಿಗೆ ಮನೆ ಬರ್ತಾರೆ. ಮನೆ ಬಂದು ನಮ್ಮನ್ನ ಆಚೆ ಕಳಿಸ್ತಾರೆ. ಅಷ್ಟೇ ಜೀವನ. ಚೆನ್ನಾಗಿರೋ ವಯಸ್ಸಲ್ಲಿ ಪ್ರೀತಿ ಕೊಡೋ ವಯಸ್ಸಲ್ಲಿ ಕಳಿಸ್ತೀವಿ. ಜಗಳ ಆಡೋ ವಯಸ್ಸಿಗೆ ಕರಿಸ್ಕೊಂತೀವಿ. ಏನಣ್ಣ ಬರ್ಬೋ ತಿನ್ರಿ ಎಸಡ್ಕ ತಿಂಡಿ. ಇನ್ನೊಂದು ನಿಮಿಷ ಇನ್ನೂ 10 ನಿಮಿಷ ಆಗುತ್ತೆ. ಅಷ್ಟೊಂದು ಅಳಸ್ಕೊಂಡಾರವ. ಈ ಸೀಸನ್ ಹಣ್ಣು ನಾವಂತೂ ನಮ್ಮ ಊರಲ್ಲಿ ಹೊಟ್ಟೆ ಅನ್ನನೇ ತಿಂತಿರ್ಲಿಲ್ಲ. ಬರೀ ಅಳಸ್ಕೊಂಡು ಮರದಡೆ ಬಿದ್ದಿರತ್ತಲ್ಲಯ್ಯ ಕುಡ್ಲು ಕೈಲಿದ್ರೆ ಕುಯ್ಯನ ಅಲ್ಲೇ ತಿನ್ನನ. ನಿಮ್ಮೂರಲ್ಲಿ ಯಾವ ಹಣ್ಣು ಇಲ್ಲ. ನಮ್ಮಲ್ಲಿ ರಸಪುರಿ ಹಣ್ಣು ಬರೀ ಅಡಿಕೆ ತೆಂಗು ಅವನ್ನೇ ತಿನ್ಕೊಬೇಕಷ್ಟೇ. ಮೊದಲು ರಸಪುರಿ ಹಣ್ಣು, ಈಗ ಅದು ಮಾವಿನ ಹಣ್ಣು. ಬಿಕ್ಕೆ ಗಿಡಿಲ್ಲ, ಬಿಕ್ಕೆಕಾಯಿ ಸಿಗಲ್ಲ. ಇವಾಗ ಏನು ಇಲ್ಲ. ಮಾವಿನ ಗಿಡ ಯಪ್ಪ ಜುಂಬು ಎಂತೆಂತ ಹಣ್ಣುಗಳು ಸಿಗವು ನಮ್ಮೂರಲ್ಲಿ. ಈಗಿಲ್ಲ. ಹಳಸಿನ ಹಣ್ಣಿಲ್ಲ. ಆಮೇಲೆ ಪೊನ್ನೇರ್ಲೆ ಹಣ್ಣಿಲ್ಲ. ಪೊನ್ನೇರ್ಲೆ ಹಣ್ಣಿ ಮಾರಿರೋದು. ಅಡಿಕೆಕಾಯಿ ತೆಂಗು ನಮ್ಮೂರಲ್ಲಿ ತೋಟದಲ್ಲಿ ತೋಪ ಇದೆ ಇತ್ತು. ಈಗಲ್ಲ. ತೋಪಲ್ಲಿ ಎಲ್ಚೆ ಹಣ್ಣು ಇತ್ತು, ನೇರಳೆ ಹಣ್ಣು. ಈಗೆಲ್ಲೂ ಇಲ್ವಲ್ರಿ? ಇವಾಗಿಲ್ಲ. ನಮ್ಮೂರಲ್ಲಿ ಈಗಲೂ ಅವೇ. ಈಗೆಲ್ಲ ಕ್ಲೋಸ್ ಮಾಡ್ಯಾರ. ಈಗೆಲ್ಲ ಬರೀ ಅಡಿಕೆ ಎಲ್ಲ ತೋಟ ಮಾಡ್ಯಾರ. ಅಲ್ಲೊಂದಿಷ್ಟು ಒಂದು ಮರದ ಜಾಗ ಇತ್ತು ಅಂದ್ರೆ ಅದನ್ನ ಕಡಿಯ ಅಡಿಕೆ ಮರ ಇಕ್ಕ. ಹಂಗಾಗಿ ಬರೀ ಅಡಿಕೆ ತೆಂಗ ತಿನ್ನಂಗೆ ಮಾಡ್ಯಾರ. ಸರಿ ಬಿಡಪ್ಪ ಸಾಕು. ಇಡ್ಲಿ ಇರ್ತೀನಿ. ಇಡ್ಲಿ ನೋಡು ಆಯ್ತೇನು? ಈಗ ಇಟ್ಟು ಬಾಯಿ ಮುಚ್ಚಿ ಇನ್ನೊಂದ್ಸತಿ ಮುಗಿದು ಕಟ್ ಮಾಡಿ. ಇನ್ನೂ ಬೆಂದಿಲ್ವಾ? ಬೆಂದಿರ್ಬೇಕಂಡ್ರಿ ಸಾಕಾತು. ನೋಡು ಹೊಟ್ಟೆ ಸಿತ್ತು. ಬೆಂದಿತ್ತೋ ಬೆಂದಿಲ್ವೋ? ಬೆಂದೈತೆ.
ಹಾಂ ಹಾಂ ಇಡ್ಲಿ ಪಾತ್ರೆ ನೀರು ತುಂಬ್ಕೊಂಡೈತಿ ನೀರವೆ. ಹಾಂ ಇನ್ನೊಂದು ಇದನ್ನೇ ತೆಗ್ದಿಡೋಣ. ಇಡು. ಇದು ತೆಗ್ಯೋಣ. ಹಾಂ ತೆಗಿ. ಅಬ್ಬಬ್ಬ ಏನು ಸುಟ್ಟಾಯ್ತು ಅಂತವ. ಇನ್ನೊಂದು ಸ್ವಲ್ಪ ಹಾರ್ಕೊಂಡ್ಲಿ. ನೀರು ಹಾಕಿ ಹಿಂಗೆ ಆಡಿಸಿ ಹಿಂಗೆಲ್ಲ ತೆಗಿಬೇಕು. ಅದ್ರ ಬದಲು ಸ್ವಲ್ಪ ಹಾರ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಹಾಂ ನೋಡಿ ತೋರಿಸ್ತೀನಿ ತಡಿ ಬರುತ್ತೆ. ಒಂದು ತೋರಿಸ್ಬಿಟ್ರೆ ಈ ಸ್ಪೂನಲ್ಲೂ ಚೆನ್ನಾಗಿ ಬರೋದು ಕೇಳ್ರಿ. ಒಂದು ಕೈ ತೆಗಿಬೇಕು. ಹಾರ್ಕೊಳ್ಳಿ ತಡಿ. ಎಣ್ಣೆ ಹಚ್ಚೋದೇ ಮಾಡ್ತೀವಿ ಅರ್ಜೆಂಟಲ್ಲಿ. ಹಾಂ ಈಗ ಸುಮ್ಮನೆ ಒಲೆ ಉರಿತಾ ಐತಿ. ಅವು ತೆಗಿಯೋಕ್ಕೆ ಅರ್ಜೆಂಟಿಗೆ ಬರಲ್ಲ. ಹಾಂ ಅಷ್ಟಕ್ಕೆ ಗುಂಡು ಇಡ್ಲಿನೇ ಇಡೋಣ. ಹಾಂ ಇಡು. ಸ್ವಲ್ಪ ಹಾಕು. ಇಲ್ಲ ಸರಿನಾ? ಫೈನಲಲ್ಲಿ ಇವಾಗ ಇಡ್ಲಿ ಅಂತೂ ತೆಗಿತಾ ಇದ್ದೀನಿ. ಅಂದರೆ ಇಡ್ಲಿ ಬೆಂದಿದೆ. ಇದು ಟೈಮ್ ಎಷ್ಟೊತ್ತಾಗಿತ್ತು ಗೊತ್ತಾ? 10 ಗಂಟೆ ಅಷ್ಟರಲ್ಲಿ ತಿಂಡಿ ರೆಡಿ ಆಯಿತು. ಸ್ವಲ್ಪ ಕೆಲಸ ಜಾಸ್ತಿ ಅನ್ನೋದು ಬಿಟ್ಟರೆ ಅದು ಹೋಗ್ತಾ ಹೋಗ್ತಾ ಅಭ್ಯಾಸ ಆಗುತ್ತೆ. ಇದು ಹೊಸ್ದಾಗಿ ಮಾಡ್ತಾ ಇರೋದ್ರಿಂದ ಸ್ಟಾರ್ಟಿಂಗ್ ಅಂದರೆ ಹೊಸ್ದಾಗಿ ಅಂತ ಅಂದರೆ 10 ವರ್ಷ ಆದಮೇಲೆ ಎಲ್ಲ ಕೆಲಸನೂ ಒಲೆ ಮೇಲೆ ಮಾಡ್ತಾ ಇರೋದ್ರಿಂದ ಆಗ ಅನ್ನಿಸ್ತು ಅಷ್ಟೇ ಬೇಜಾರಂತ. ಇದೇ ಡೈಲಿ ಆದರೆ ಡೈಲಿ ಇದೆ ಅಂತ ಅಭ್ಯಾಸ ಆಗಿಬಿಡುತ್ತೆ. ನಿಜವಾಗ್ಲೂ ಒಲೆಗಂತೂ ನಾನು ಸ್ಟಾರ್ಟಿಂಗಲ್ಲಿ ನಮಸ್ಕಾರ ಮಾಡಿಕೊಂಡು ಒಲೆ ಹಚ್ಚಿದ್ದು ತುಂಬ ಒಳ್ಳೆಯದಾಯಿತು. ಯಾಕಂತಂದರೆ ತುಂಬ ಚೆನ್ನಾಗಿ ಒಂದೊಂದ್ಸಲಿ ಒಲೆಗಳು ಚೆನ್ನಾಗಿ ಉರಿಲಿಲ್ಲ ಅಂತಂದರೆ ಕೆಲಸ ಇನ್ನೂ ಬೇಜಾರಾಗುತ್ತೆ. ಥ್ಯಾಂಕ್ಸು ನಾನು ಒಲೆಗೆ ಹೇಳಬೇಕು. ಯಾಕಂತಂದರೆ ತುಂಬ ಚೆನ್ನಾಗಿ ಉರಿತು. ಅದೇನು ಡಿಸ್ಟರ್ಬ್ ಮಾಡಲೇ ಇಲ್ಲ ಪಾಪ. ಅಷ್ಟು ಚೆನ್ನಾಗಿ ಒಲೆ ಹುರಿದು ಬೇಗ ತಿಂಡಿ ಆಯಿತು. ಸಖತ್ ಟೇಸ್ಟಿಯಾಗಿ ಆರೋಗ್ಯವಾಗಿ ಸಿಹಿ ಚಟ್ನಿ, ಖಾರದ ಚಟ್ನಿ, ಪಲ್ಯ ಎಲ್ಲ ರೆಡಿ ಆಯಿತು. ನಮ್ಮನೆಯವ್ರಿಗಂತೂ ಫುಲ್ ಖುಷಿಯಾಗೋಯಿತು. ನಾನು ಈ ರೀತಿ ವೀಡಿಯೋಕ್ಕಾದರೂ ಮಾಡ್ತಾ ಇದ್ದಾಳಲ್ಲ, ಇಲ್ಲ ಅಂದಿದ್ರೆ ತೊಂದರೆ ಆಗೋದು ಅಂತ. ಸಿಲಿಂಡ್ರ್ ಸಿಗಲಿಲ್ಲ ಅಂದರೆ ವೀಡಿಯೋಕ್ಕೆ ಅಂತ ಅಲ್ಲ, ನಾವು ಸ್ವಂತಕ್ಕಾದರೂ ಮಾಡ್ಕೊಳ್ಳೇಬೇಕು. ಹಳ್ಳಿಯಲ್ಲಿ ಆಗಿರೋದ್ರಿಂದ ನನಗೆ ಅಭ್ಯಾಸ ಇರೋದ್ರಿಂದ ನಮ್ಮ ಮೈದ್ನವರು ಸುಮ್ಮನೆ ಬಂದರು ಮನೆ ಕಡೆ. ಅಂದರೆ ನನ್ನ ರೇಖಾ ಅವ್ರ ಯಜಮಾನ್ರು ಬಂದಿದ್ರಲ್ಲ ಅಂತ ಹೇಳಿ ಅವ್ರಿಗೆ ಬಲವಂತ ಮಾಡಿ ಒಲೆಯಲ್ಲಿ ಬೇಯಿಸಿ ಇಡ್ಲಿ ಮಾಡಿದ್ದೀನಿ ಅಂತ ಅವ್ರಿಗೂ ಕೂಡ ತಿಂಡಿ ಕೊಟ್ಟೆ. ಅವರಿಬ್ಬರಿಗೂ ತಿಂಡಿ ಕೊಟ್ಟ ಮೇಲೆ ನಾನು ಕೂಡ ಆಚೆಲೆ ಕೂತ್ಕೊಂಡು ಒಲೆ ಹತ್ರನೇ ಅಂದರೆ ಇಡ್ಲಿ ಎಲ್ಲ ತೆಗ್ದಿದ್ದು ನಿಲ್ಲಿಸಿದ್ದೆ. 2 ಇಡ್ಲಿ ತೆಗ್ದೆ. ರೇಖಾ ಇಲ್ಲ ನನ್ನ ನಾದಿನಿ ಯಾರನ್ನಾದ್ರೂ ಕರೆದ್ರೆ ಆಯಿತು ಅಂತ ಹೇಳಿ ಗುಂಡಿಡ್ಲಿ ಒಂದ್ಸಲ, ತಟ್ಟೆ ಇಡ್ಲಿ ಒಂದ್ಸಲ. ನಾನು ಕೂಡ ತಿಂಡಿ ಮುಗಿಸ್ತಾ ಇದ್ದೀನಿ. ಇವಾಗ ಕೆಲಸ ಇರೋದು ಏನಂತ ಅಂದರೆ ಈ ಇಡ್ಲಿ ಪಾತ್ರೆಗಳನ್ನೆಲ್ಲ ಬೆಳಗಬೇಕು, ಅಡುಗೆ ಮನೆ ಕೂಡ ಕ್ಲೀನ್ ಮಾಡಬೇಕು. ಇನ್ನು ಇವತ್ತು ತುಂಬ ಕೆಲಸ ಇದೆ. ಅಂದರೆ ಇವತ್ತು ತಲೆಗೆ ಮೆಹಂದಿ ಕೂಡ ಹಾಕ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ತಿಂಡಿ ಆದಮೇಲೆ ಏನೇನೆಲ್ಲ ಮಾಡ್ತೀನಿ ಅದು ಬಿಟ್ಟಿದ್ದು. ಯಾಕೆಂದರೆ ಮಧ್ಯಾಹ್ನಕ್ಕೂ ಕೂಡ ಪಲ್ಯ ಇದೆ, ಇಡ್ಲಿ ಕೂಡ ಮಿಗ್ತಾ ಇದೆ, ದೋಸೆ ಸರಿ ಇದೆ. ಅದನ್ನೇ ಹೆಂಚು ಮೇಲೆ ಇಟ್ಟು ಬಿಡೋಣ ಅಂತಲೂ ಕೂಡ ಅಂದ್ಕೊತಾ ಇದ್ದೀನಿ. ಇನ್ನು ಸಾಂಬಾರು ಮಾಡಿದ್ರೆ ಅದು ಖರ್ಚಾಗೋದಿಲ್ಲ. ಪಲ್ಯ ಚಟ್ನಿ ಎಲ್ಲ ಉಳಿದಿರೋದ್ರಿಂದ ಖರ್ಚಾಗೋದಿಲ್ಲ. ಜಾಸ್ತಿ ಜನ ಇದ್ದರೆ ಏನು ಬೇಕಾದರೂ ಮಾಡಿದ್ರೆ ಅದು ಖರ್ಚಾಗುತ್ತೆ. ಕಡಿಮೆ ಜನ ಇದ್ದಾಗ ನಾವು ಜಾಸ್ತಿ ಅಡುಗೆಗಳನ್ನ ಮಾಡೋದು ವೇಸ್ಟು. ತಿನ್ನೋರಿಲ್ಲ ಅಂತ ಇದ್ದಾಗ ಮಾಡೋದು ಯಾಕೆ ಬೇಕು ಹೇಳಿ? ನನಗಂತೂ ಖುಷಿಯಾಗುತ್ತೆ ತಿನ್ನೋರಿದ್ದರೆ ಅಡುಗೆ ಮಾಡಿ ಬಡಿಸೋದಕ್ಕೆ. ನಮ್ಮ ಮನೇಲಿ ಅವರೊಬ್ಬರು ಇವಾಗ ಇಡ್ಲಿ ತಿಂದರೆ ಇನ್ನು ಮಧ್ಯಾಹ್ನ ಊಟ ಬೇಗ ಹಶ್ವಾಗೋದಿಲ್ಲ ಅಂತ ತಿನ್ನೋದೇ ಕಷ್ಟ. ಅದರಿಂದ ಆ ರೀತಿ ಹೇಳಿದೆ. ಹೇಗಿದ್ದರೂ ಕೆಂಡ ಆಗಿತ್ತಲ್ಲ ಅಂತ ಇದು ಒಂದು ನನಗೆ ಮರ್ತೇ ಹೋಗಿತ್ತು. ಏನಂತಂದರೆ ಕೆಂಡದಲ್ಲಿ ಹಪ್ಪಳ ಸುಡೋದು. ನಾವು ಚಿಕ್ಕ ಮಕ್ಕಳಲ್ಲಿ ನಮ್ಮ ಅಮ್ಮವರಾಗಲಿ ನಮ್ಮ ಅಕ್ಕವರಾಗಲಿ ಅಡುಗೆ ಮಾಡಬೇಕಾದ್ರೆ, ನಾನು ಅಡುಗೆ ಮಾಡಬೇಕಾದ್ರೆ ಗಂಡಸರಿಗೆ 1 ಹಪ್ಪಳ, ಹೆಂಗಸರಿಗೆ 1 ಹಪ್ಪಳನ ಬಿಸಿಯಲ್ಲೇ ಮಡಚಿಡಿವು. ಯಾಕಂತಂದರೆ ಹೆಣ್ಮಕ್ಳಿಗೆ ಮಕ್ಕಳಿಗೆ ಎಲ್ಲ ಅರ್ಧ ಹಪ್ಪಳ ಅಂತ ಬಿಸಿ ಇದ್ದಾಗಲೇ ಮಡಿಸ್ಬಿಡಿವು. ಅವನ್ನ ನಾವು ಅರ್ಧ ಕಟ್ ಮಾಡಿಕೊಂಡು ತೊಗೊಬೇಕಿತ್ತು. ಗಂಡಸ್ರಿಗೆ ಮಾತ್ರ 1 ಹಪ್ಪಳ ಅಂತ ಇತ್ತು. ಇದು ಹೇಗನ್ಸುತ್ತೆ ನಿಮಗೆ ಅಂತ ಗೊತ್ತಿಲ್ಲ. ಖಂಡಿತವಾಗ್ಲೂ ಇದೇ ರೀತಿ ಇದ್ದಿದ್ದು. ನಾನು ಹೇಳ್ತಾ ಇರೋದು ನಿಜ ಅಂತ ಅನ್ನೋರು ಕಮೆಂಟ್ ಮಾಡಿ, ಹೌದು ನಮ್ಮ ಮನೆಗಳಲ್ಲೂ ಇದೇ ರೀತಿ ಇದ್ದಿದ್ದು ಅಂತ. ಒಂದು 10 ಹಪ್ಪಳನ ಸುಟ್ಟಿಟ್ಕೊಂಡೆ. ಯಾಕಂತಂದರೆ ಇನ್ನು ಕೆಂಡ ಸಿಗೋದು ಯಾವಾಗ ಸಿಗುತ್ತೋ ಅಂದರೆ ಇನ್ನು ಡೈಲಿ ನೋಡೋಣ. ಸಿಲಿಂಡ್ರು ಬುಕ್ ಆದರೆ ನಾನೇನು ಒಲೆಯಲ್ಲೇ ಮಾಡ್ತೀನಿ ಅಂತ ಹೇಳೋದಿಲ್ಲ. ಸಿಲಿಂಡ್ರು ಸಿಗೋ ಚಾನ್ಸಸ್ ಇದೆ. ಯಾಕೋ ಇವತ್ತು ಬರಲಿಲ್ಲ ಅಷ್ಟೇ. ಅದರಿಂದ ಹಾಗಾಗಿ ನಾನು ಒಲೆ ಹಚ್ಚಿದ್ದೆ. ಮುಂದಕ್ಕೆ ಸಿಲಿಂಡ್ರ್ ಸಿಕ್ಕಿದ್ರೆ ಅದನ್ನು ಕೂಡ ಕಡಿಮೆ ಬಳಸೋಣ, ಮಧ್ಯ ಒಲೆಯಲ್ಲೂ ಕೂಡ ಮಾಡೋಣ. ಸಿಗಲಿಲ್ಲ ಅಂದರೆ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ.
ಈಗ ಪಾತ್ರೆಗಳನ್ನೆಲ್ಲ ನಾನು ನೆನೆಸಿ, ಅಂದರೆ ಇಡ್ಲಿ ಪಾತ್ರೆಗಳನ್ನೆಲ್ಲ ನೆನೆಸಿ ಅಡುಗೆ ಮನೆಯನ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಅದು ಕೆಲಸ ಅಡುಗೆ ಮನೆ ಕ್ಲೀನ್ ಆಗಿಲ್ಲ ಅಂತ ಅಂದರೆ ಅದು ಕಂಪ್ಲೀಟ್ ಆಗೋದೇ ಇಲ್ಲ. ಈ ರೀತಿಯಾಗಿ ಪಾತ್ರೆಗಳನ್ನೆಲ್ಲ ಎತ್ತಿಟ್ಕೊಂಡು ಅಡುಗೆ ಮನೆ ಕ್ಲೀನಿಂಗ್ ಕೆಲಸ ಶುರು ಮಾಡಿದೆ. ಹೆಣ್ಮಕ್ಳಿಗೆ ಅಡುಗೆ ಮನೆ ಕ್ಲೀನ್ ಆಗಿದ್ದರೆ ಅದೊಂದು ಪಾಸಿಟಿವ್ ಎನರ್ಜಿ, ಎಲ್ಲ ಕೆಲಸ ಮುಗೀತು ಅನ್ನೋ ಫೀಲು. ಕೆಲಸ ಉಳ್ಕೊಂಡಿದ್ರೆ ಏನೇ ಮಾಡಿದ್ರೂ ಅದು ಬೇರೆ ಕೆಲಸಗಳಲ್ಲಿ ಇಂಟ್ರೆಸ್ಟ್ ಇರೋದಿಲ್ಲ. ಅವತ್ತಿನ ದಿನ ಇನ್ಕಂಪ್ಲೀಟ್ ಅಂತಲೇ ಹೇಳ್ಬೋದು. ನಾನಿವತ್ತು ಆಚೆ ಅಡುಗೆ ಮಾಡಿರೋದ್ರಿಂದ ಬೆಳಗ್ಗೆನೇ ಅಡುಗೆ ಮನೆ ಕ್ಲೀನ್ ಮಾಡೋದು ಆಗಿರಲಿಲ್ಲ. ಅದಕ್ಕೆ ತಿಂಡಿ ಎಲ್ಲ ಕೊಟ್ಟ ಮೇಲೆ ಅಡುಗೆ ಮನೆನ ಕ್ಲೀನ್ ಮಾಡ್ತಾಯಿದ್ದೀನಿ. ಹಾಗೆ ಅದು ಮಸಾಲ ರ್ಯಾಕ್ ಕೂಡ ಕ್ಲೀನ್ ಮಾಡಬೇಕು. ಬನ್ನಿ ಇವಾಗ ಅದನ್ನು ಕೂಡ ತೊಳೆಯೋದಕ್ಕೆ ಹಾಕ್ಕೊಂಡು ಕೆಲಸ ಮುಂದುವರ್ಸೋಣ. ಇವತ್ತು ಅಡುಗೆ ಮನೇಲಿ ಏನು ಮಾಡಿಲ್ಲ ಅಂದರೂ ಕೂಡ ಕ್ಲೀನಿಂಗ್ ಅಂದರೆ ಕೆಲಸ, ಸ್ಟವ್ ಕೂಡ ಒರೆಸಿರಲಿಲ್ಲ, ಯಾಕಂತಂದರೆ ಇವತ್ತು ಅಡುಗೆ ಮಾಡಿಲ್ಲ ಅಂತೇಳಿ. ಈಗ ಅಡುಗೆ ಮನೆ ಇರುತ್ತೆ ಪಾತ್ರೆಗಳನ್ನು ಆಚೆ ಹಾಕಿ ನೋಡಿ, ಇದು ಸ್ವಲ್ಪ ಗಲೀಜಾಗಿತ್ತು, ಇದನ್ನು ಕೂಡ ಕ್ಲೀನ್ ಮಾಡೋಣ ಅಂತ ಬಾಕ್ಸ್ ಎಲ್ಲ ರಿಮೂವ್ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ವ್ಲಾಗ್ನ ಆವಾಗಲೇ ಮುಗಿಸೋಣ ಅಂತ ಅಂದ್ಕೊಂಡೆ, ಆದರೂ ಕೆಲಸ ಏನು ಮುಗಿಯಲ್ವಲ್ಲ. ಈ ಕೆಲಸ ಎಲ್ಲ ಮಾಡ್ತಾ ಇದ್ದೀನಲ್ಲ, ಇದೊಂದು ಸ್ವಲ್ಪ ಶೂಟ್ ಮಾಡ್ಕೊಳ್ಳೋಣ, ಇದೊಂದು ಸ್ವಲ್ಪ ಶೂಟ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ. ಇವಾಗ ಅಡುಗೆ ಮನೆ ಕ್ಲೀನ್ ಮಾಡ್ತೀನಿ. ಬನ್ನಿ, ಪಾತ್ರೆಗಳು ಇನ್ನೂ ವಾಶ್ ಆಗಿಲ್ಲ, ನೆನೆಸೋದಕ್ಕೆ ಹಾಕಿ ಬಂದಿದ್ದೀನಲ್ಲ, ಅವನ್ನು ಕೂಡ ವಾಶ್ ಮಾಡಿ ಎತ್ತಿಟ್ಟು ಕೆಲಸ ಸಿಕ್ಕಾಬಟ್ಟೆ ಇದೆ. ಒಲೆಯಲ್ಲಿ ಅಡುಗೆ ಮಾಡಿದ್ರೆ ಪಾತ್ರೆಗಳು ಕೂಡ ಮಸಿಯಾಗುತ್ತೆ. ಆ ಮಸಿಯನ್ನು ತೊಳೆಯೋದು ಕೂಡ ಕಷ್ಟ. ಈ ಒಂದಕ್ಕೊಂದು ಬಾಂಡಿಂಗ್, ಅದು ಕನೆಕ್ಷನ್ ಅಂತ, ಚೈನ್ ಕಲೆಕ್ಷನ್ ಅಂತ ಇರುತ್ತಲ್ಲ, ಅದೇ ರೀತಿ. ಈಗ ಒಲೆಯಲ್ಲಿ ಕೆಲಸ ಮಾಡಿದ್ರೆ ಒಲೆಯಲ್ಲಿ ಬೇಯಿಸೋದು, ಸೌದೆ ಇಡೋದು, ಅದೆಲ್ಲ ಕೆಲಸ ಜಾಸ್ತಿ ಆಗುತ್ತೆ. ಈ ಸ್ಟವ್ ಮೇಲೆ ಮಾಡಿದ್ರೆ ಯಾವ ಪಾತ್ರೆನೂ ಕೂಡ ಮಸಿ ಆಗೋದಿಲ್ಲ, ಬೆಳಗೋದಕ್ಕೂ ಸುಲಭ. ಆದರೆ ಒಲೆಯಲ್ಲಿ ಅಡುಗೆ ಮಾಡಿದ್ರೆ ಆಗಲ್ಲ, ಪಾತ್ರೆ ಮಸಿ ಆದೇ ಆಗುತ್ತೆ. ಅದನ್ನು ತಿಕ್ಕೋದಕ್ಕೆ ಎಕ್ಸ್ಟ್ರಾ ಎನರ್ಜಿ ಬೇಕಾದೇ ಆಗುತ್ತೆ. ಇವೆಲ್ಲ ಮೊದಲ ಕಾಲದಲ್ಲಿ ಎಕ್ಸಸೈಸ್ಗಳು. ಇವಾಗ ನಾವು ಜಿಮ್ ಮಾಡ್ತೀವಿ, ಮತ್ತು ನಾವು ಡಯಟ್ ಮಾಡ್ತೀವಿ, ಇದೆಲ್ಲ ಬೇಕಿರ್ತಿರ್ಲಿಲ್ಲ. ಆದರೆ ನಾವು ಈಗಿನ ಕಾಲದಕ್ಕೆ ಹೊಂದ್ಕೊಂಡು ಇದನ್ನೆಲ್ಲ ಹೊಂದಿಸ್ಕೊಂಡಿದ್ದೀವಿ ಅಷ್ಟೇ. ನನಗೆ ಅದ್ರಾಗೆಲ್ಲ ಇಂಟ್ರೆಸ್ಟ್ ಇಲ್ಲ. ಡಯಟ್ ಇಲ್ಲ, ನೋ ಡಯಟ್, ನೋ ಜಿಮ್, ಅಂದರೆ ನೋ ಎಕ್ಸಸೈಸ್. ನಾನು ಮಾಡೋ ಕೆಲಸನೇ ಎಕ್ಸಸೈಸ್ ಅಂತ ತಿಳ್ಕೊಂಡಿರೋಳು. ಅದರಿಂದ ಹೇಗಾಗುತ್ತೋ ಹಾಗೆ ಜೀವನ, ನಾನು ಹೆಂಗೆ ಬಂದರೂ ಕೂಡ ಜೀವನ ಮಾಡೋದಕ್ಕೆ ರೆಡಿ ಇದ್ದೀನಿ. ಫೈನಲ್ ಆಗಿ ಎಲ್ಲ ಕೆಲಸನೂ ಮುಗಿಸಿ ರೇಖಾ ಅವ್ರ ಮನೆ ಹತ್ರ ಬಂದು ಮೆಹಂದಿ ಸೊಪ್ಪು ತೊಗೊಂಡು ಹೋಗ್ತಾ ಇದ್ದೀನಿ. ಸದ್ಯಕ್ಕೆ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ವೀಡಿಯೋ ಮಾಡಿಕೊಂಡು ಕೆಲಸ ಮಾಡೋದು ಅಂದರೆ ಮುಗಿಯೋದಿಲ್ಲ. ಇನ್ನು ಮೆಹಂದಿ ಸೊಪ್ಪು ತೊಗೊಂಡೋಗಿ ರುಬ್ಬಿ ತಲೆಗೆ ಅಪ್ಲೈ ಮಾಡಿಕೊಂಡು ಸ್ನಾನ ಕೂಡ ಮುಗಿಸ್ತೀನಿ. ಹೇಗನ್ನಿಸ್ತು ಈ ವ್ಲಾಗು? ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವ್ಲಾಗ್ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ. ಸಿಗುವ ನಾಳೆ ಇನ್ನೊಂದು ಒಳ್ಳೆ ವ್ಲಾಗಲ್ಲಿ. ಟೇಕ್ ಕೇರ್, ಬಾಯ್.